ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬುಧವಾರದ ಒಳಗಿದು. ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇತ್ತಲ್ವಾ, ಸೊ ಬೆಂಗಳೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ರಜೆಗೆ. ಒಂದು 4 ದಿನ ಇದು ಬರೋಣ ಅಂತ ನನ್ನ ತಂಗಿ ಮನೆಯಲ್ಲಿ. ಸೊ ಹಂಗಾಗಿ ಬೆಳಗ್ಗೆನೇ ಬಸ್ ಇತ್ತು. ಬೆಳಗ್ಗೆ 3 ಗಂಟೆಗೆ ಬಸ್ ಇತ್ತು ನಮ್ಮೂರಿಂದ. ಬೆಳಗಿನ ಜಾವ 3 ಗಂಟೆಗೆ ಬಿಟ್ಟರೆ 4:15 ಒಂದು ಬಸ್ ಇದೆ, ಬಿಟ್ಟರೆ 7 ಗಂಟೆಗೆ ಒಂದು ಬಸ್ ಇದೆ. ಹೀಗೆ ಕಂಟಿನ್ಯೂಸ್ ನಮ್ಮೂರಿಂದ ಬಸ್ ಏನು ಸಿಗುತ್ತೆ ಬೆಂಗಳೂರಿಗೇನು. ಸೊ ಹಂಗಾಗಿ 3 ಗಂಟೆ ಬಸ್ಸಿಗೆ ಹೋದರೆ ಬೇಗ ಹೋಗ್ಬೋದು, ಟ್ರಾಫಿಕ್ ಏನೂ ಇರೋಲ್ಲ ಅಂತ 3 ಗಂಟೆ ಬಸ್ಸಿಗೆ ಮಕ್ಕಳನ್ನೆಲ್ಲ 2 ಗಂಟೆಗೆಲ್ಲ ಎಬ್ಬರಿಸ್ಕೊಂಡು ಕರ್ಕೊಂಬಂದೆ. ನೋಡಿ ಯಾವ ಥರ ಇದೆ ಅಂತ. ಸುಮ್ಮನೆ 2 ಗಂಟೆಗೆ ಎದ್ದಿದ್ದೆ, ಮಕ್ಕ ಸುಮ್ಮನೆ ತೊಳ್ಕೊಂಡಿದ್ದೆ, ಎದ್ದು ಬಂದಿದ್ದೆ ಅಷ್ಟೇ. ಆಮೇಲೆ ಸೀದಾ ಇವಾಗ ಬಂದುಬಿಟ್ಟು ಮೆಜೆಸ್ಟಿಕಲ್ಲಿ ಇಳ್ತಿದ್ದೀವಿ. ಇದನ್ನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ನಾನು ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಮಾಡಿರೋ ವೀಡಿಯೋನೇ ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಸೀದಾ ಇವಾಗ ಮೆಜೆಸ್ಟಿಕ್ಕಿಗೆ ಬಂದು ಇಳಿದಿದ್ದೀವಿ. ಬಸ್ ಆಲ್ರೆಡಿ ಬಂದು ರೆಡಿ ಇತ್ತು. ಇನ್ನೊಂದು ಬಸ್ ಆಲ್ರೆಡಿ ಹೋಗ್ಬಿಡ್ತು. ನನ್ನ ಮಗಳು ಏನೋ ಬೇಕು ಅಂತ ಅಂಗಡಿಲೇನೋ ತೊಗೊಳ್ತಾ ನಿಂತ್ಕೊಂಡ್ಲು, ಅದು ಬಸ್ ಮೂವ್ ಆಗಿಬಿಡ್ತು. ಸರಿ ಆಯ್ತು, ಇನ್ನೇನು ಬಿಟ್ಟು ಬಸ್ ಸಿಗ್ತಾನೆ ಇರ್ತಾವಲ್ಲ ಮೆಜೆಸ್ಟಿಕಲ್ಲಿ, ಇನ್ನೇನು ಅಂತ ನಿಂತ್ಕೊಂಡಿದ್ವಿ. ಹಿಂದೆನೇ ಇನ್ನೊಂದು ಬಸ್ ಬಂತು. ಆ ಬಸ್ಸಿಗೆ ಹತ್ಕೊಂಡು ಬಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇಳಿದ್ವಿ. ಆಮೇಲೆ ಅಲ್ಲಿಂದ ನನ್ನ ತಂಗಿ ಮನೆಗೆ ಹೋಗೋಕೆ ಸ್ವಲ್ಪ ದೂರ ಆಗುತ್ತೆ, ನಡ್ಕೊಂಡು ಹೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಈ ಮಕ್ಕಳನ್ನ ಎಳ್ಕೊಂಡು ಲಗೇಜ್ ಇಟ್ಕೊಂಡು ಹೋಗೋಕ್ಕಂತೂ ಆಗೋಲ್ಲ. ಒಬ್ಬೊಬ್ಬರೇ ಇದ್ದರೆ ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು. ಸರಿ ಆಯಿತು ಅಂತ ನನ್ನ ತಂಗಿ ಲೊಕೇಶನ್ ಕಳಿಸಿದ್ಲು. ನಾನು ಆಟೋ ಬುಕ್ ಮಾಡ್ಕೊಂಡು ಸೀದಾ ಅವ್ರ ಮನೆ ಹತ್ರ ಬಂದೆ. ನೋಡಿ, ಇಲ್ಲಿ ಅವ್ರ ಮನೆ ಬಂದ್ವಿ. ಫೈನಲಿ ಅಂತೂ ಇಂತೂ ಕೊನೆಗೂ ಅವ್ರ ಮನೆಗೆ ಬಂದು ತಲುಪಿದ್ವಪ್ಪ. ನಮ್ಮೂರಿಂದ ಬೆಳಗಿನ ಜಾವ 3 ಗಂಟೆಗೆ ಹೊರಟಿದ್ದು. ಇಲ್ಲಿ ನನ್ನ ತಂಗಿ ಮನೆಗೆ ಬಂದು ತಲುಪೋತ್ತಿಗೆ 10 ಗಂಟೆ ಆಗಿತ್ತು. ಅದು ಬಂದು ತಲುಪಿದ್ವಲ್ಲ, ಇವತ್ತೇ ಹಾಳಾದು ಟ್ರಾಫಿಕ್ ಜಾಮು ಫುಲ್ಲು. ಭಾಳ ಇನ್ನು ಇದಕ್ಕಿನ್ನ ಒಂದು ಅರ್ಧ ಗಂಟೆ ನಾವು ಮುಂಚೆನೇ ಇರ್ತಿದ್ವಿ ಹೇಳಬೇಕು ಅಂದರೆ. ಬಟ್ ಇವತ್ತೇ ಯಾಕೋ ಟ್ರಾಫಿಕ್ ಜಾಮ್ ತುಂಬ ಜಾಸ್ತಿ ಇತ್ತು. ಹಾಗಾಗಿ ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಲೇಟೇ ಆಯಿತು ನಾವು ಬರೋದು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಸೀದಾ ನೋಡಿ, ಇದೆ ನನ್ನ ತಂಗಿ ಮನೆ. ಬಂದ ತಕ್ಷಣ ಅವಳು ಬಿಸಿ ಬಿಸಿ ಉಪ್ಪಿಟ್ಟು ಅವಾಗಿನ ಮಾಡ್ತಾಯಿದ್ಲು. ಬಂದು ಒಂದು 5 ನಿಮಿಷ ಕೂತ್ಕೊಂಡಾದ್ಮೇಲೆ ಉಪ್ಪಿಟ್ಟು ಮಾಡಿ ಕೊಟ್ಟಳು ಬಿಸಿ ಬಿಸಿಯಾಗಿ. ಉಪ್ಪಿಟ್ಟು ತಿಂತ ಕೂತ್ಕೊಂಡಿದ್ದೆ. ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ತಾಯಿದ್ರು. ಇನ್ನು 3 ಜನ ಸೇರ್ಕೊಂಡ್ರು ಅಂದರೆ ಮುಗಿದೋಯ್ತು. ಇನ್ನು ನಮ್ಮ ತಲೆ ತಿನ್ನೋದಂತೂ ಗ್ಯಾರಂಟಿ. ಇವರಿಬ್ಬರು ಇದ್ದರೆ ನಂಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ಇವ್ರು 3 ಜನ ಸೇರ್ಕೊಂಡ್ಬಿಟ್ರು ಅಂದರೆ ಮುಗೀತು. ಅವರು 3 ಜನ ನೋಡಿ ಅಲ್ಲಿ ಬಂದ ತಕ್ಷಣ ಆಟ. ಅವ್ರಿಗೆ ಊಟನೂ ಬೇಡ, ತಿಂಡಿನೂ ಬೇಡ, ಏನೂ ಬೇಡ, ಆಟ ಒಂದಿದ್ರೆ ಸಾಕಷ್ಟೇ. ಅವರು ನೋಡಿ ಇಲ್ಲಿ ಯಾವ ಥರ ಆಟ ಆಡ್ತಿದ್ರು, ಅಲ್ಲಿ ಆಟ ಆಡ್ತಾಯಿದ್ರು ಆವಾಗಲೇ. ಹೆಂಗಾದರೂ ಆಟ ಆಡ್ಕೊಂಡು ನನಗೆ ಬೇರೆ ಬಸ್ಸಲ್ಲಿ ಜರ್ನಿ ಮಾಡಿ ಸುಸ್ತಾಗ್ಬಿಟ್ಟಿತ್ತು ಅಂತ ಬಂದು ಉಪ್ಪಿಟ್ಟು ತಿಂದ್ಬಿಟ್ಟು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಇದು ನೈಟಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಮಕ್ಕಳಿಗೆಲ್ಲ 3 ಜನಕ್ಕೂ ಊಟ ಕೊಟ್ಟಿದ್ದೀನಿ. ಅಲ್ಲಿ ತಲೆದಿಂಬಿದೆಯಲ್ಲ, ತಲೆದಿಂಬು ಹತ್ರ ಮೊಬೈಲ್ ಇಕ್ಕಿದ್ದೀವಿ. ಹಂಗಾಗಿ ಸೈಲೆಂಟಾಗಿ 3 ಜನ ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಿದ್ದಾರೆ. ನಾವಿಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾಯಿದ್ವಿ. ಇಲ್ಲಾಂದರೆ ನಮಗೆ ಅವರು ನೆಮ್ಮದಿ ಕೂತ್ಕೊಳ್ಳೋಕೆ ಬಿಡೋಲ್ಲ. ಅವರು ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿಲ್ಲ ಅಂದರೆ ಮ್ಯಾಚ್ ನೋಡೋಕೆ ಬಿಡೋಲ್ಲ. ಹಂಗಾಗಿ ಅವ್ರದ್ದೆಲ್ಲ ಊಟ ಆದಮೇಲೆ ಈಗ ನಾನು ಮತ್ತು ನನ್ನ ತಂಗಿನೂ ಊಟ ಮಾಡ್ತಾಯಿದ್ದೀವಿ. ಬಸ್ಸಾಂಬಾರು ಮಾಡಿದ್ಲು ಅಂತ ಕೊಟ್ಟಿದ್ಲು. ಇಬ್ಬರು ಇವಾಗ ಊಟ ಮಾಡ್ತಾಯಿದ್ದೀವಿ. ಈ ಊಟ ಎಲ್ಲ ಆದಮೇಲೆ ನೋಡಿ, ಇವಾಗ ಟೈಮ್ ನೋಡಿ ಎಷ್ಟಾಗಿದೆ ಅಂತ. ರಾತ್ರಿ 10:15 ಆಗಿದೆ. ಇನ್ನು ಮ್ಯಾಚ್ ನೋಡ್ತಾ ಇದ್ದೀವಿ. 10:30 ಟೈಮ್ ಆಗಿದೆ. ಇವಾಗ ಪಿಜ್ಜಾ ತರಿಸಿದ್ದೀವಿ. ಪಿಜ್ಜಾ ತರಿಸಿದ್ದ ನನ್ನ ತಂಗಿ ಗಂಡ ಇದ್ದಾರಲ್ಲ, ಅವ್ರು ಪಿಜ್ಜಾ ತರಿಸಿದ್ರು. ಸೊ ಹಂಗಾಗಿ ಪಿಜ್ಜಾ ತಿಂತಾಯಿದ್ದೀವಿ ಕೂತ್ಕೊಂಡು. ಇಲ್ಲಿಗೆ ಬಂದ್ವಿ ಅಂದರೆ, ನನ್ನ ತಂಗಿ ಮನೆಗೆ ಬಂದ್ವಿ ಅಂದರೆ ಟೈಮ್ ಇಲ್ಲ, ಏನಿಲ್ಲ, ಯಾವಾಗ ಏನು ಬೇಕೋ ಅದು ತರಿಸ್ಕೊಂಡು ತಿಂತಾ ಇರೋದೇ ಅಷ್ಟೇ. ಆಮೇಲೆ ನಮ್ಮ ಮ್ಯಾಚ್ ನೋಡ್ತಾಯಿದ್ವಿ ನನ್ನ ತಂಗಿ. ಮಕ್ಕಳೆಲ್ಲ ನೋಡಿ ಪಿಜ್ಜಾ ಅಂತ ಆಟ ಮಾಡ್ತಾಯಿದ್ರು. ಹೆಂಗಾದರೂ ತಿಂದ್ಕೊಳ್ಳಿ, ಏನಾದ್ರು ತಿಂದ್ಕೊಳ್ಳಿ, ಒಟ್ಟಿನ ಸುಮ್ಮನಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿದೆ ನಮಗೆ. ಆಮೇಲೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಎಂಡ್ವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ನಾಳೆ ವೀಡಿಯೋ ಮಾಡ್ತೀನಿ. ಯಾಕಂದರೆ ಫುಲ್ ಜರ್ನಿ ಮಾಡಿಲ್ಲ, ಸುಸ್ತಾಗ್ಬಿಟ್ಟಿತ್ತಲ್ಲ. ಬಂದು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಮಧ್ಯಾಹ್ನ ಫುಲ್ಲೆಲ್ಲ. ವೀಡಿಯೋ ಮಾಡ್ಕೊಳೋಕ್ಕೆ ಆಗಲಿಲ್ಲ. ಹಂಗಾಗಿ ಇದ್ಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕಿದ್ದೀನಿ ಅಷ್ಟೇ. ಆದರೆ ನಾಳೆಯಿಂದ ನೀಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇಲ್ಲಿ ಬಂದರೆ ಅಷ್ಟೇ, ವೀಡಿಯೋ ಮಾಡೋಕ್ಕೂ ಮನಸ್ಸು ಬರೋಲ್ಲ, ಏನು ಮಾಡೋಕ್ಕೂ ಮನಸ್ಸು ಬರೋಲ್ಲ. ಆರಾಮಾಗಿ ನನ್ನ ತಂಗಿ ನಾವು ಇರ್ತೀವಲ್ಲ, ಆರಾಮಾಗಿ ಮಾತಾಡ್ಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾಳೆಯಿಂದ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ ಮತ್ತೆ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.